ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 30-3-2025. ಅವ್ಯಕ್ತ ಬಾಪ್ತಾದ ಮಧುಬನ. ರಿವೈಸ್ 30-11-2004. ಈಗ ನಿಮ್ಮ ಚಲನೆ ಮತ್ತು ಚೆಹರೆಯ ಮೂಲಕ ಬ್ರಹ್ಮ ತಂದೆಯ ಸಮಾನ ಅವ್ಯಕ್ತ ರೂಪವನ್ನು ತೋರಿಸಿ ಸಾಕ್ಷಾತ್ಕಾರ ಮೂರ್ತಿಗಳಾಗಿ ಇಂದು ಭಾಗ್ಯ ವಿಧಾತ ಆದಂತಹ ಪರಮಾತ್ಮ ತಂದೆ ತಮ್ಮ 4 ಕಡೆ ಇರುವಂತಹ ಶ್ರೇಷ್ಠ ಭಾಗ್ಯಶಾಲಿ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ. ಇಡೀ ಕಲ್ಪದಲ್ಲಿ ಇಂತಹ ಶ್ರೇಷ್ಠ ಭಾಗ್ಯ ಬೇರೆ ಯಾರಿಗೂ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ. ಪ್ರತಿ ಕಲ್ಪದಲ್ಲೂ ಮಕ್ಕಳಾದ ನೀವೇ ಈ ಭಾಗ್ಯದ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ. ನಿಮ್ಮ ಕಲ್ಪ ಕಲ್ಪದ ಭಾಗ್ಯದ ಅಧಿಕಾರ ನಿಮಗೆ ನೆನಪಿನಲ್ಲಿ ಇದೆ ತಾನೆ. ಈ ಭಾಗ್ಯ ಸರ್ವಶ್ರೇಷ್ಠ ಭಾಗ್ಯ ಆಗಿದೆ. ಏಕೆಂದರೆ ಸ್ವಯಂ ಭಾಗ್ಯ ವಿಧಾತ ಆದಂತಹ ಪರಮಾತ್ಮ ತಂದೆ ಈ ಶ್ರೇಷ್ಠ ಭಾಗ್ಯದ ದಿವ್ಯ ಜನ್ಮವನ್ನು ಮಕ್ಕಳಾದ ನಿಮಗೆ ನೀಡಿದ್ದಾರೆ. ಭಾಗ್ಯ ವಿಧಾತ ಆದಂತಹ ಪರಮಾತ್ಮ ತಂದೆಯ ಮೂಲಕ ಯಾರಿಗೆ ಜನ್ಮ ಸಿಕ್ಕಿದೆಯೋ ಅವರಿಗಿಂತ ಶ್ರೇಷ್ಠ ಭಾಗ್ಯಶಾಲಿಗಳು ಈ ಜಗತ್ತಿನಲ್ಲಿ ಬೇರೆ ಯಾರಾದರೂ ಇರಲು ಸಾಧ್ಯ ಇದೆಯೇನು? ನಿಮ್ಮ ಭಾಗ್ಯದ ನಶೆ ಸ್ಮೃತಿಯಲ್ಲಿ ಇದೆ ತಾನೆ. ನಿಮ್ಮ ಭಾಗ್ಯದ ಲೀಸ್ಟ್ ಅನ್ನು ಬರೆಯುತ್ತಾ ಹೋಗಿ. ಆಗ ಎಷ್ಟು ದೊಡ್ಡ ಲೀಸ್ಟ್ ತಯಾರಾಗಬಹುದು. ಅಪ್ರಾಪ್ತ ಅನ್ನುವ ಯಾವ ವಸ್ತುವು ಭಾಗ್ಯಶಾಲಿ ಬ್ರಾಹ್ಮಣರ ಜೀವನದಲ್ಲಿ ಇಲ್ಲ. ಎಲ್ಲರ ಮನಸ್ಸಿನಲ್ಲೂ ನಿಮ್ಮ ಭಾಗ್ಯದ ಲೀಸ್ಟ್ ನ ಸ್ಮೃತಿ ಬಂತು ತಾನೆ. ಭಾಗ್ಯದ ಲೀಸ್ಟ್ ಅನ್ನು ಸ್ಮೃತಿಯಲ್ಲಿ ತಂದುಕೊಂಡಿದ್ದೀರಾ ತಾನೆ. ಭಾಗ್ಯದ ಲೀಸ್ಟ್ ಸ್ಮೃತಿಗೆ ಬಂದಿದೆ ತಾನೆ. ಮನಸ್ಸಿನಿಂದ ಯಾವ ಗೀತೆಯನ್ನು ಹಾಡುತ್ತೀರಾ? ವಾಹ ಭಾಗ್ಯ ವಿಧಾತ ವಾಹ ಅನ್ನುವ ಗೀತೆಯನ್ನು ಹಾಡುತ್ತೀರಾ ಮತ್ತು ವಾಹ ನನ್ನ ಭಾಗ್ಯ ಅನ್ನುವ ಗೀತೆಯನ್ನು ಹಾಡುತ್ತೀರಾ. ಈ ಶ್ರೇಷ್ಠ ಭಾಗ್ಯದ ವಿಶೇಷತೆಯೇ ಆಗಿದೆ. ಒಬ್ಬ ಭಗವಂತ ತಂದೆಯ ಮೂಲಕ 3 ಸಂಬಂಧವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು. ಒಬ್ಬ ತಂದೆಯ ಮೂಲಕ 3 ಸಂಬಂಧ ಪ್ರಾಪ್ತಿಯಾಗಿದೆ. ಒಬ್ಬರಲ್ಲೇ 3 ಸಂಬಂಧದ ಅನುಭವವನ್ನು ಮಾಡುತ್ತೀರಾ. ಆ 3 ಸಂಬಂಧಕ್ಕೆ ಜೀವನದಲ್ಲಿ ವಿಶೇಷ ಸಂಬಂಧ ಎಂದು ಗಾಯನವನ್ನು ಮಾಡಲಾಗಿದೆ. ತಂದೆ, ಶಿಕ್ಷಕ ಮತ್ತು ಸದ್ಗುರು 3 ಸಂಬಂಧ ಒಬ್ಬರ ಮೂಲಕ ಪ್ರಾಪ್ತಿಯಾಗುತ್ತದೆ. ಒಬ್ಬ ಪರಮಾತ್ಮ ತಂದೆಯ ಮೂಲಕ ತಂದೆ, ಶಿಕ್ಷಕ ಮತ್ತು ಸದ್ಗುರುವಿನ ಸಂಬಂಧದ ಅನುಭವವನ್ನು ನೀವು ಮಾಡುತ್ತೀರಾ. ಇನ್ನು ಇಡೀ ಜಗತ್ತಿನಲ್ಲಿ ಬೇರೆ ಯಾರಿಗೂ ಕೂಡ ಒಬ್ಬರ ಮೂಲಕ 3 ಸಂಬಂಧ ವಿಶೇಷವಾಗಿ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ. ನೀವೀಗ ನಶೆಯಿಂದ ಹೇಳುತ್ತೀರಾ, ನಮ್ಮ ತಂದೆಯಾದಂತಹ ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ಮತ್ತು ಶಿಕ್ಷಕ ಆಗಿದ್ದಾರೆ ಹಾಗೂ ಸದ್ಗುರು ಆಗಿದ್ದಾರೆ. ಪರಮಾತ್ಮ ತಂದೆಯ ಮೂಲಕ ಸರ್ವ ಖಜಾನೆಯ ಗಣಿಯೇ ಪ್ರಾಪ್ತಿಯಾಗಿದೆ. ಖಜಾನೆಗಳ ಲೀಸ್ಟ್ ಸ್ಮೃತಿಗೆ ಬಂದಿದೆ ತಾನೆ. ಖಜಾನೆಯ ಲೀಸ್ಟ್ ಅನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಿ. ಯಾವ ಯಾವ ಖಜಾನೆ ಪರಮಾತ್ಮ ತಂದೆಯ ಮೂಲಕ ನನಗೆ ಪ್ರಾಪ್ತಿಯಾಗಿದೆ ಅನ್ನುವುದನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಿ. ಪರಮಾತ್ಮ ತಂದೆಯ ಮೂಲಕ ಖಜಾನೆ ಪ್ರಾಪ್ತಿಯಾಗಿದೆಯೋ ಅಥವಾ ತಂದೆಯ ಮೂಲಕ ಖಜಾನೆ ಪ್ರಾಪ್ತಿಯಾಗಬೇಕು? ಏನೆಂದು ಹೇಳುತ್ತೀರಾ? ಬಾಲಕರಿಂದ ಮಾಲೀಕರಾಗಿದ್ದೀರಾ ತಾನೆ. ಶಿಕ್ಷಕನ ಮೂಲಕ ಶಿಕ್ಷಣದ ಶ್ರೇಷ್ಠ ಪದವಿ ಪ್ರಾಪ್ತಿಯಾಗಿದೆ. ಹಾಗೆ ನೋಡಿದರೆ ಜಗತ್ತಿನಲ್ಲಿ ಎಲ್ಲಾ ಪದವಿಗಿಂತ ಶ್ರೇಷ್ಠ ಪದವಿ ಅಂದರೆ ರಾಜ್ಯ ಪದವಿಯಾಗಿದೆ ಎಂದು ಗಾಯನವನ್ನು ಮಾಡಲಾಗುತ್ತದೆ. ಅಂದ ಮೇಲೆ ನೀವೆಲ್ಲರೂ ಡಬ್ಬಲ್ ರಾಜರಾಗಿದ್ದೀರಾ. ವರ್ತಮಾನ ಸಮಯದಲ್ಲಿ ಸ್ವರಾಜ್ಯಕ್ಕೆ ಅಧಿಕಾರಿಗಳಾಗಿದ್ದೀರಾ ಮತ್ತು ಭವಿಷ್ಯದಲ್ಲಿ ಅನೇಕ ಜನ್ಮದ ರಾಜ್ಯ ಪದವಿಗೆ ಅಧಿಕಾರಿಗಳಾಗಿದ್ದೀರಾ. ಒಂದೇ ಜನ್ಮದಲ್ಲಿ ನೀವು ಶಿಕ್ಷಣವನ್ನು ಕಲಿಯುತ್ತೀರಾ. ಈ ಒಂದು ಸಣ್ಣದಾದ ಜನ್ಮದಲ್ಲಿ ಶಿಕ್ಷಣವನ್ನು ಕಲಿಯುತ್ತೀರಾ ಮತ್ತು ಈ ಒಂದು ಜನ್ಮದ ಶಿಕ್ಷಣದ ಮೂಲಕ ಅನೇಕ ಜನ್ಮಕ್ಕೋಸ್ಕರ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ. ಮತ್ತು ನಿಮ್ಮ ರಾಜ್ಯ ಕೂಡ ಅಖಂಡ ರಾಜ್ಯ ಆಗಿದೆ, ಅಟಲ ರಾಜ್ಯ ಆಗಿದೆ, ನಿರ್ವಿಘ್ನ ರಾಜ್ಯ ಆಗಿದೆ. ಈಗಲೂ ನೀವು ಸ್ವರಾಜ್ಯಕ್ಕೆ ಅಧಿಕಾರಿ ಆದಂತಹ ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಾ. ಎಲ್ಲರೂ ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಾ ತಾನೆ. ಯಾರು ನಿಶ್ಚಿಂತರಾಗಿದ್ದೀರೋ ಅವರು ಕೈಯನ್ನು ಎತ್ತಿ. ನಿಶ್ಚಿಂತರಾಗಿದ್ದೀರಾ ತಾನೆ. ಸ್ವಲ್ಪ ಕೂಡ ಚಿಂತೆ ಇಲ್ಲ ತಾನೆ. ನೋಡಿ, ಯಾವಾಗ ಯಾವುದಾದರೂ ಪೇಪರ್ನ ಶೋ ನಿಮ್ಮ ಸಮ್ಮುಖದಲ್ಲಿ ಕಾಣಿಸಿದಾಗ ಪುನಃ ಚಿಂತೆಯನ್ನು ಮಾಡುತ್ತೀರೇನು? ಮಾಯೆಯ ಪೇಪರ್ ಶೋ ಸಮ್ಮುಖಕ್ಕೆ ಬಂದಾಗ, ಅಂದರೆ ಮಾಯೆಯ ಪರೀಕ್ಷಾ ಪೇಪರ್ ಸಮ್ಮುಖಕ್ಕೆ ಬಂದಾಗ ಚಿಂತೆಯನ್ನು ಮಾಡುತ್ತೀರೋ ಅಥವಾ ಚಿಂತೆಯನ್ನು ಮಾಡುವುದಿಲ್ಲವೋ? ಮಾಯೆಯ ಪರೀಕ್ಷಾ ಪೇಪರ್ ಸಮ್ಮುಖಕ್ಕೆ ಬಂದಾಗ
ಸ್ವಲ್ಪ ಸ್ವಲ್ಪ ಚಿಂತೆಯನ್ನು ಮಾಡುತ್ತೀರೇನು? ಚಿಂತೆಯನ್ನು ಮಾಡುವುದಿಲ್ಲ ತಾನೆ? ಸ್ವಲ್ಪ ಚಿಂತೆಯನ್ನು ಮಾಡುತ್ತೇವೆ ಮತ್ತು ಸ್ವಲ್ಪ ಚಿಂತನೆಯನ್ನು ಮಾಡುತ್ತೇವೆ ಎಂದು ಹೇಳುವುದಿಲ್ಲ ತಾನೆ? ಸ್ವಲ್ಪ ಚಿಂತೆ ನಡೆಯುತ್ತಿರುತ್ತದೆ ಮತ್ತು ಸ್ವಲ್ಪ ಚಿಂತನೆ ನಡೆಯುತ್ತಿರುತ್ತದೆ ಎಂದು ಹೇಳುವುದಿಲ್ಲ ತಾನೆ? ಹಾಗೆ ನೋಡಿದರೆ ಶ್ರೇಷ್ಠ ಭಾಗ್ಯ ಈಗಲೇ ನಮ್ಮನ್ನು ನಿಶ್ಚಿಂತ ಚಕ್ರವರ್ತಿಯನ್ನಾಗಿ ಮಾಡುತ್ತದೆ. ಇನ್ನು ಬಹಳ ಸಣ್ಣ ಮಾತುಗಳೇನು ಬರುತ್ತದೆ, ಆ ಮಾತುಗಳು ಮುಂದಿಗೋಸ್ಕರ ನಮ್ಮನ್ನು ಅನುಭವಿಯನ್ನಾಗಿ ಮಾಡುವಂತಹ ಮಾತಾಗಿದೆ. ಅಥವಾ ನಮ್ಮ ಸಮ್ಮುಖದಲ್ಲಿ ಬರುವಂತಹ ಪರಿಸ್ಥಿತಿಗಳು ಮುಂದಿಗೋಸ್ಕರ ನಮ್ಮನ್ನು ಪರಿಪಕ್ವ ಮಾಡುತ್ತದೆ. ಈಗ ನೀವೆಲ್ಲರೂ ಭಿನ್ನ ಭಿನ್ನ ಮಾತಿನ ಅನುಭವಿಗಳಾಗಿದ್ದೀರಾ. ನೀವೀಗ ಭಯಪಡುವುದಿಲ್ಲ ತಾನೆ? ಆರಾಮಾಗಿ ಸಾಕ್ಷಿ ಸ್ಥಿತಿಯ ಸೀಟ್ನಲ್ಲಿ ಕುಳಿತು ಈ ಗೊಂಬೆಯ ಆಟವನ್ನು ನೋಡಿ, ಕಾರ್ಟೂನ್ ಶೋ ಅನ್ನು ನೋಡಿ. ಹಾಗೆ ನೋಡಿದರೆ ಇಲ್ಲಿ ಯಾವ ಮಾತು ಇಲ್ಲ, ಎಲ್ಲವೂ ಕೇವಲ ಕಾರ್ಟೂನ್ ಆಗಿದೆ, ಗೊಂಬೆ ಆಗಿದೆ. ಈಗ ನೀವು ಶಕ್ತಿಶಾಲಿಗಳಾಗಿದ್ದೀರಾ. ಈಗ ಶಕ್ತಿಶಾಲಿಗಳಾಗಿದ್ದೀರಾ ತಾನೆ? ಶಕ್ತಿಶಾಲಿಗಳಾಗಿದ್ದೀರೋ ಅಥವಾ ಕೆಲವೊಮ್ಮೆ ಭಯ ಪಡುತ್ತೀರೋ? ಹಾಗೆ ನೋಡಿದರೆ ಈ ಪರೀಕ್ಷೆ ಪೇಪರ್ನ ಸಿಂಹ ಆಗಿದೆ, ಆದರೆ ಸಿಂಹ ಆಗಿ ಬರುತ್ತದೆ. ಈ ಸಮಯಕ್ಕನುಸಾರವಾಗಿ ಅನುಭವಿ ಮೂರ್ತಿಗಳಾಗಿ ಸಮಯಕ್ಕೆ, ಪ್ರಕೃತಿಗೆ, ಮಾಯೆಗೆ ಚಾಲೆಂಜ್ ಅನ್ನು ಮಾಡಿ. ಸಮಯಕ್ಕೆ, ಪ್ರಕೃತಿಗೆ, ಮಾಯೆಗೆ ಚಾಲೆಂಜ್ ಅನ್ನು ಮಾಡಿ ಹೇಳಬೇಕು, ನೀವು ಪರಿಸ್ಥಿತಿಯ ರೂಪದಲ್ಲಿ ಬನ್ನಿ, ನಾನು ವಿಜಯಿಯಾಗಿ ತೋರಿಸುತ್ತೇನೆ ಎಂದು. ವಿಜಯದ ಚಾಲೆಂಜ್ ಅನ್ನು ಮಾಡಿ. ಮಧ್ಯ ಮಧ್ಯದಲ್ಲಿ ಕೆಮ್ಮು ಬರುತ್ತಿತ್ತು. ಗುಲ್ಜಾರ್ ದಾದೀಜಿಯವರಿಗೆ ಮಧ್ಯದಲ್ಲಿ ಕೆಮ್ಮು ಬರುತ್ತಿತ್ತು. ಇಂದು ವಾದ್ಯ ಸ್ವಲ್ಪ ಕೆಟ್ಟು ಹೋಗಿದೆ, ಆದರೆ ತಂದೆ ಮಕ್ಕಳ ಜೊತೆಗೆ ಮಿಲನವನ್ನಂತೂ ಮಾಡಲೇಬೇಕು ತಾನೆ? ಬಾಪ್ತಾದರವರ ಬಳಿ 2 ಗ್ರೂಪ್ನವರು ಬಾರಿಗೂ ಬರುತ್ತಾರೆ. ಏಕೆ ಬರುತ್ತಾರೆ? 2 ಗ್ರೂಪ್ನವರು ಬಾಪ್ತಾದರವರಿಗೆ ಹೇಳುತ್ತಾರೆ, ನಾವು ತಯಾರಾಗಿದ್ದೇವೆ ಎಂದು. 1ನೇ ಪ್ರಕಾರದ ಗ್ರೂಪ್ ಅಂದರೆ ಸಮಯ, ಪ್ರಕೃತಿ ಮತ್ತು ಮಾಯೆ ಪರಮಾತ್ಮ ತಂದೆಗೆ ಹೇಳುತ್ತದೆ, ನಾವು ತಯಾರಾಗಿದ್ದೇವೆ ಎಂದು. ಈಗ ಮಾಯೆಗೂ ಅರ್ಥ ಆಗಿದೆ, ನನ್ನ ರಾಜ್ಯ ಸಮಾಪ್ತಿಯಾಗುತ್ತದೆ ಎಂದು. ಇನ್ನು 2ನೇ ಗ್ರೂಪ್ ಅಂದರೆ ಅಡ್ವಾನ್ಸ್ ಪಾರ್ಟಿಯವರ ಗ್ರೂಪ್ ಆಗಿದೆ. 2 ಗ್ರೂಪ್ನವರು ಕೂಡ ಡೇಟ್ ಅನ್ನು ಕೇಳುತ್ತಿದ್ದಾರೆ. ವಿದೇಶದವರು 1 ವರ್ಷ ಮೊದಲೇ ಡೇಟ್ ಅನ್ನು ಫಿಕ್ಸ್ ಮಾಡುತ್ತೀರಾ ತಾನೆ? ಮತ್ತು ಭಾರತದವರು 6 ತಿಂಗಳು ಮೊದಲೇ ಡೇಟ್ ಅನ್ನು ಫಿಕ್ಸ್ ಮಾಡುತ್ತೀರಾ ತಾನೆ? ಭಾರತದಲ್ಲಿ ತೀವ್ರಗತಿಯಿಂದ ಮುಂದೆ ಹೋಗುತ್ತಾರೆ. 15 ದಿನದಲ್ಲಿ ಯಾವುದಾದರೂ ಪ್ರೋಗ್ರಾಂನ ಡೇಟ್ ಫಿಕ್ಸ್ ಆಗುತ್ತದೆ. ಅಂದ ಮೇಲೆ ಸಮಾಪ್ತಿಯ ಡೇಟ್ ಯಾವುದಾಗಿದೆ? ಸಂಪನ್ನತೆಯ ಡೇಟ್ ಯಾವುದಾಗಿದೆ? ಪರಮಾತ್ಮ ತಂದೆಯ ಸಮಾನ ಆಗುವಂತಹ ಡೇಟ್ ಯಾವುದಾಗಿದೆ ಎಂದು ಸಮಯ, ಪ್ರಕೃತಿ, ಮಾಯೆ ಮತ್ತು ಅಡ್ವಾನ್ಸ್ ಪಾರ್ಟಿಯವರು ಬಾಪ್ತಾದರವರನ್ನು ಕೇಳುತ್ತಾರೆ. ಈ ಡೇಟ್ ಅನ್ನು ಈಗ ಬ್ರಾಹ್ಮಣ ಆತ್ಮರಾದ ನೀವೇ ಫಿಕ್ಸ್ ಮಾಡಬೇಕು. ಈ ಡೇಟ್ ಅನ್ನು ಫಿಕ್ಸ್ ಮಾಡಲು ಸಾಧ್ಯ ಆಗುತ್ತದೆ ತಾನೆ? ಡೇಟ್ ಅನ್ನು ಫಿಕ್ಸ್ ಮಾಡಲು ಸಾಧ್ಯ ಆಗುತ್ತದೆ ತಾನೆ? ಪಾಂಡವರು ಹೇಳಿ, ಮೂವರು ಹೇಳಿ. ಬಾಪ್ತಾದ ನಿರ್ವೈರ್ ಬಾಯಿ, ರಮೇಶ್ ಬಾಯಿ, ಬ್ರುಜ್ಮೋಹನ್ ಬಾಯಿಯವರನ್ನು ಕೇಳುತ್ತಿದ್ದಾರೆ. ಡೇಟ್ ಅನ್ನು ಫಿಕ್ಸ್ ಮಾಡಲು ಸಾಧ್ಯ ತಾನೆ? ಹೇಳಿ, ಡೇಟ್ ಅನ್ನು ಫಿಕ್ಸ್ ಮಾಡಲು ಸಾಧ್ಯ ತಾನೆ? ಅಥವಾ ಇದ್ದಕ್ಕಿದ್ದಂತೆ ಅಚಾನಕ್ ಆಗಿ ಸಮಾಪ್ತಿಯ ಡೇಟ್ ಬರುತ್ತದೆ ಎಂದು ಹೇಳುತ್ತೀರೋ? ಡ್ರಾಮಾದಲ್ಲಿ ಡೇಟ್ ಫಿಕ್ಸ್ ಆಗಿದೆ, ಆದರೆ ಡ್ರಾಮಾದಲ್ಲಿ ಫಿಕ್ಸ್ ಆಗಿರುವ ಆ ಡೇಟ್ ಅನ್ನು ಪ್ರತ್ಯಕ್ಷದಲ್ಲಿ ತರಬೇಕು. ಪ್ರತ್ಯಕ್ಷದಲ್ಲಿ ತರಬೇಕೋ ತರಬಾರದು? ಡ್ರಾಮಾದಲ್ಲಿ ಫಿಕ್ಸ್ ಆಗಿರುವಂತಹ ಸಮಾಪ್ತಿಯ ಡೇಟ್ ಅನ್ನು ಪ್ರತ್ಯಕ್ಷದಲ್ಲಿ ತರುವಂತಹ ಡೇಟ್ ಯಾವುದಾಗಿದೆ ಅದನ್ನು ಹೇಳಿ. ವಿನಾಶ ಅಂತೂ ಆಗಲೇಬೇಕು ತಾನೆ? ಇದ್ದಕ್ಕಿದ್ದಂತೆ ಅಚಾನಕ್ ಆಗಿ ಆಗುತ್ತದೆ ಏನು? ಡೇಟ್ ಅನ್ನು ಮೊದಲೇ ಫಿಕ್ಸ್ ಮಾಡುವುದಿಲ್ಲ ಏನು? ಡೇಟ್ ಫಿಕ್ಸ್ ಆಗಿರುತ್ತದೆಯೋ ಅಥವಾ ಇಲ್ಲವೋ? ಡೇಟ್ ಫಿಕ್ಸ್ ಆಗಿರುತ್ತದೆ ತಾನೆ? ಮೊದಲನೇ ಲೈನ್ ನವರು ಹೇಳಿ. ಡ್ರಾಮಾದಲ್ಲಿ ಫಿಕ್ಸ್ ಆಗಿರುವಂತಹ ಡೇಟ್ ಅನ್ನು ಪ್ರತ್ಯಕ್ಷದಲ್ಲಿ ತರುವುದಕ್ಕೋಸ್ಕರ ಮನಸ್ಸಿನಲ್ಲಿ ಡೇಟ್ ನ ಸಂಕಲ್ಪವನ್ನು ಮಾಡಬೇಕು. ಯಾರು ಮನಸ್ಸಿನಲ್ಲಿ ಡೇಟ್ ನ ಸಂಕಲ್ಪವನ್ನು ಮಾಡಬೇಕು ಎಂದು ಹೇಳುತ್ತಿದ್ದೀರೋ ಅವರು ಕೈಯನ್ನು ಎತ್ತಿ. ಮನಸ್ಸಿನಲ್ಲಿ ಸಂಪನ್ನತೆಯ ಡೇಟ್ ನ ಸಂಕಲ್ಪವನ್ನು ಮಾಡಬೇಕು. ಇವರು ಕೈಯನ್ನು ಎತ್ತುತ್ತಿಲ್ಲ. ಇದ್ದಕ್ಕಿದ್ದಂತೆ ಅಚಾನಕ್ ಆಗಿ ಸಮಾಪ್ತಿ ಆಗುತ್ತದೆ ಏನು? ಡೇಟ್ ಅನ್ನು ಫಿಕ್ಸ್ ಮಾಡಲು ಸಾಧ್ಯ ಆಗುತ್ತದೆ ತಾನೆ? ಹಿಂದೆ ಕುಳಿತಿರುವಂತವರು ಏನೆಂದು ತಿಳಿದುಕೊಂಡಿದ್ದೀರಾ? ಇದ್ದಕ್ಕಿದ್ದಂತೆ ಸಮಾಪ್ತಿ ಆಗುತ್ತದೆ ಅನ್ನುವುದು ಸರಿಯಾದ ಮಾತಾಗಿದೆ. ಆದರೆ ಸ್ವಯಂ ಅನ್ನು ತಯಾರು ಮಾಡಿಕೊಳ್ಳುವಂತಹ ಗುರಿಯನ್ನು ಅವಶ್ಯವಾಗಿ ಇಟ್ಟುಕೊಳ್ಳಬೇಕು. ಗುರಿಯನ್ನು ಇಟ್ಟುಕೊಳ್ಳದೇ ಇದ್ದರೆ ಸಂಪನ್ನ ಆಗುವಂತಹ ಮಾತಿನಲ್ಲಿ ಹುಡುಗಾಟಿಕೆ ಬರುತ್ತದೆ. ನೀವೇ ನೋಡಿ, ಯಾವಾಗ ಡೇಟ್ ಅನ್ನು ಫಿಕ್ಸ್ ಮಾಡುತ್ತೀರೋ ಆಗ ಸಫಲತೆ ಪ್ರಾಪ್ತಿಯಾಗುತ್ತದೆ. ಯಾವುದೇ ಪ್ರೋಗ್ರಾಂಗೋಸ್ಕರ ಡೇಟ್ ಅನ್ನು ಫಿಕ್ಸ್ ಮಾಡುತ್ತೀರಾ ತಾನೆ? ಅಂದ ಮೇಲೆ ನಾವೀಗ ಸಂಪನ್ನ ಆಗಲೇಬೇಕು ಅನ್ನುವ ಸಂಕಲ್ಪವನ್ನು ಮಾಡಲೇಬೇಕು ತಾನೆ?
ಸಂಕಲ್ಪವನ್ನು ಮಾಡಬೇಕು ಅಥವಾ ಮಾಡಬಾರದು? ನಾಟಕದಲ್ಲಿ ಇದ್ದರೆ ತನ್ನಷ್ಟಕ್ಕೆ ತಾನೇ ಸಮಾಪ್ತಿಯಾಗುತ್ತದೆ, ನಾಟಕದಲ್ಲಿ ಇದ್ದರೆ ಸಂಪನ್ನ ಆಗುತ್ತೇವೆ ಎಂದು ಹೇಳುತ್ತೀರೇನು? ಏನೆಂದು ತಿಳಿದುಕೊಂಡಿದ್ದೀರಾ? ಮೊದಲನೇ ಲೈನ್ನವರು ಹೇಳಿ. ದೇಹರಾದೂನ್ನ ಪ್ರೇಮ್ ಬೆಹನ್ ಹೇಳಿ, ಮಾಡಲೇಬೇಕು ತಾನೆ, ಮಾಡಲೇಬೇಕು ತಾನೆ. ಜಯಂತಿ ಬೆಹನ್ ಹೇಳಿ, ಮಾಡಲೇಬೇಕು ತಾನೆ. ನೀವು ಸಂಪನ್ನ ಆಗಲು ಯಾವಾಗ ಸಾಧ್ಯ ಆಗುತ್ತದೆ? ಅಂತ್ಯದಲ್ಲಿ ಆಗುತ್ತದೆ ಏನು? ಯಾವಾಗ ಸಮಯ ಬರುತ್ತದೆಯೋ ಆಗ ಸಂಪನ್ನ ಆಗುತ್ತೇವೆ ಎಂದು ಹೇಳುತ್ತೀರೇನು? ಸಮಯ ನಿಮ್ಮನ್ನು ಸಂಪನ್ನರನ್ನಾಗಿ ಮಾಡಬೇಕು ಅಥವಾ ನೀವು ಸಮಯವನ್ನು ಸಮೀಪಕ್ಕೆ ತರುತ್ತೀರೋ? ಸಮಯ ನಿಮ್ಮನ್ನು ಸಂಪನ್ನ ಮಾಡುತ್ತದೆಯೋ ಅಥವಾ ನೀವು ಸಮಯವನ್ನು ಸಮೀಪಕ್ಕೆ ತರುವಂತಹ ಆತ್ಮರಾಗಿದ್ದೀರೋ? ಬಾಪ್ತಾದ ನೋಡಿದರು, ಸ್ಮೃತಿಯಲ್ಲಿ ಜ್ಞಾನ ಬಹಳಷ್ಟು ಇರುತ್ತದೆ. ಮಕ್ಕಳಿಗೆ ನಶೆ ಕೂಡ ಇದೆ, ನಿಶ್ಚಯ ಕೂಡ ಇದೆ. ಆದರೆ ಈಗ ಒಂದು ಮಾತನ್ನು ಸೇರಿಸಿಕೊಳ್ಳಬೇಕು. ಚಲನೆ ಮತ್ತು ಚೆಹರೆಯಲ್ಲಿ ಆ ನಿಶ್ಚಯ ಮತ್ತು ನಶೆ ಕಾಣಿಸಬೇಕು. ಬುದ್ಧಿಯಲ್ಲಿ ಎಲ್ಲಾ ಮಾತು ನೆನಪಿನಲ್ಲಿ ಇರುತ್ತದೆ, ಎಲ್ಲಾ ಮಾತು ಸ್ಮೃತಿಯಲ್ಲಿ ಬರುತ್ತದೆ. ಆದರೆ ಈಗ ಆ ಎಲ್ಲಾ ಮಾತು ಸ್ವರೂಪದಲ್ಲಿ ಬರಬೇಕು. ಹಾಗೆ ನೋಡಿದರೆ ಸಾಧಾರಣ ರೂಪದಲ್ಲೂ ಕೂಡ ಯಾರಾದರೂ ದೊಡ್ಡ ಕೆಲಸವನ್ನು ಮಾಡುವಂತವರಾಗಿದ್ದರೆ ಅಥವಾ ಯಾರಾದರೂ ಶ್ರೀಮಂತರ ಮಕ್ಕಳು ಬಹಳಷ್ಟು ವಿದ್ಯಾವಂತರಾಗಿದ್ದರೆ ಅವರ ನಡತೆಯ ಮೂಲಕ ಎಲ್ಲರಿಗೂ ಗೊತ್ತಾಗುತ್ತದೆ, ಇವರಲ್ಲಿ ಅಂತಹ ಯಾವುದೋ ಒಂದು ಗುಣ ಇದೆ, ಇವರು ದೊಡ್ಡ ವ್ಯಕ್ತಿಯಾಗಿದ್ದಾರೆ, ಇವರು ವಿದ್ಯಾವಂತರಾಗಿದ್ದಾರೆ ಅನ್ನುವುದು ಅವರ ನಡತೆಯಲ್ಲಿ ಗೊತ್ತಾಗುತ್ತದೆ. ಅಂದರೆ ಅವರ ನಡತೆಯಲ್ಲಿ ಸ್ವಲ್ಪ ಭಿನ್ನತೆ ಕಾಣಿಸುತ್ತದೆ. ಅಂದ ಮೇಲೆ ಇಷ್ಟು ದೊಡ್ಡ ಭಾಗ್ಯದ ಆಸ್ತಿ ನಿಮಗೆ ಪ್ರಾಪ್ತಿಯಾಗಿದೆ. ಇಲ್ಲಿ ಶಿಕ್ಷಣವನ್ನೂ ಕೂಡ ಕಲಿಯುತ್ತಿದ್ದೀರಾ ಮತ್ತು ಪದವಿ ಕೂಡ ಇದೆ. ಸ್ವರಾಜ್ಯಕ್ಕೆ ಅಧಿಕಾರಿಗಳಂತೂ ಈಗ ಆಗಿದ್ದೀರಾ. ಈಗ ನಿಮಗೆ ಸ್ವರಾಜ್ಯ ಕೂಡ ಪ್ರಾಪ್ತಿಯಾಗಿದೆ. ಎಲ್ಲಾ ಪ್ರಾಪ್ತಿಗಳೂ ಕೂಡ ನಿಮ್ಮ ಬಳಿ ಇದೆ. ಆದರೆ ನಿಮ್ಮ ಚಲನೆ ಮತ್ತು ಚೆಹರೆಯ ಮೂಲಕ ಭಾಗ್ಯದ ನಕ್ಷತ್ರ ಮಸ್ತಕದಲ್ಲಿ ಹೊಳೆಯುತ್ತಿರುವ ರೂಪದಲ್ಲಿ ಕಾಣಿಸಬೇಕು. ಈಗ ಆ ಒಂದು ಮಾತನ್ನು ನಿಮ್ಮ ಪುರುಷಾರ್ಥದಲ್ಲಿ ಸೇರಿಸಿಕೊಳ್ಳಬೇಕು. ಈಗ ಜಗತ್ತಿನಲ್ಲಿರುವ ಜನರಿಗೆ ಶ್ರೇಷ್ಠ ಭಾಗ್ಯಶಾಲಿ ಆತ್ಮರಾದ ನಿಮ್ಮ ಮೂಲಕ ಇದೇ ಅನುಭವ ಆಗಬೇಕು ಎಂದು ಅವರು ಬಯಸುವುದಲ್ಲ. ಆದರೆ ಅವರಿಗೆ ಅನುಭವ ಆಗಬೇಕು, ಇವರೇ ನಮ್ಮ ಇಷ್ಟ ದೇವ ಆಗಿದ್ದಾರೆ ಅಥವಾ ಇವರೇ ನಮ್ಮ ಇಷ್ಟ ದೇವಿಯಾಗಿದ್ದಾರೆ ಎಂದು ಅವರಿಗೆ ಅನುಭವ ಆಗಬೇಕು. ಇವರು ನಮ್ಮವರಾಗಿದ್ದಾರೆ. ಹೇಗೆ ಬ್ರಹ್ಮ ತಂದೆಯನ್ನು ನೋಡಿದ್ದೀರಾ? ಸಾಧಾರಣ ತನುವಿನಲ್ಲಿ ಇದ್ದರೂ ಕೂಡ ಆದಿಯ ಸಮಯದಲ್ಲಿ ಬ್ರಹ್ಮ ತಂದೆಯಲ್ಲಿ ಎಲ್ಲರಿಗೂ ಏನು ಕಾಣಿಸುತ್ತಿತ್ತು? ಆದಿಯ ಸಮಯದಲ್ಲಿ ಸಾಧಾರಣ ಸ್ವರೂಪದಲ್ಲಿ ಇದ್ದರೂ ಕೂಡ ಬ್ರಹ್ಮ ತಂದೆಯನ್ನು ನೋಡಿದಾಗ ಎಲ್ಲರಿಗೂ ಶ್ರೀಕೃಷ್ಣ ಕಾಣಿಸುತ್ತಿದ್ದರು. ಆದಿಯಲ್ಲಿ ಇರುವಂತವರಿಗೆ ಈ ಮಾತಿನ ಅನುಭವ ಇದೆ ತಾನೆ. ಆದಿಯಲ್ಲಿ ಜ್ಞಾನ ಮಾರ್ಗಕ್ಕೆ ಬಂದಂತವರಿಗೆ ಬ್ರಹ್ಮ ತಂದೆಯ ತನುವಿನಲ್ಲಿ ಶ್ರೀಕೃಷ್ಣ ಕಾಣಿಸಿರುವಂತಹ ಅನುಭವ ಇದೆ ತಾನೆ. ಅಂದ ಮೇಲೆ ಹೇಗೆ ಆದಿಯಲ್ಲಿ ಬ್ರಹ್ಮ ತಂದೆಯ ಮೂಲಕ ಶ್ರೀಕೃಷ್ಣ ಕಾಣಿಸುತ್ತಿದ್ದರು, ಅದೇ ರೀತಿ ಅಂತ್ಯದಲ್ಲಿ ಬ್ರಹ್ಮ ತಂದೆಯ ಮೂಲಕ ಏನು ಕಾಣಿಸಿತು? ಬ್ರಹ್ಮ ತಂದೆಯ ಮೂಲಕ ಅವ್ಯಕ್ತ ರೂಪ ಕಾಣಿಸುತ್ತಿತ್ತು ತಾನೆ. ಬ್ರಹ್ಮ ತಂದೆಯ ಚಲನೆಯಲ್ಲಿ ಚೆಹರೆಯಲ್ಲಿ ಅವ್ಯಕ್ತ ರೂಪ ಕಾಣಿಸುತ್ತಿತ್ತು. ಈಗ ಬಾಪ್ತಾದ ವಿಶೇಷವಾಗಿ ನಿಮಿತ್ತ ಆದಂತಹ ಮಕ್ಕಳಿಗೆ ಈ ಹೋಂವರ್ಕ್ ಅನ್ನು ನೀಡುತ್ತಿದ್ದಾರೆ. ಈಗ ಬ್ರಹ್ಮ ತಂದೆಯ ಸಮಾನ ಅವ್ಯಕ್ತ ರೂಪಧಾರಿಗಳಾಗಿ ನೀವು ಕಾಣಿಸಬೇಕು. ನಿಮ್ಮ ಚಲನೆ ಮತ್ತು ಚೆಹರೆಯ ಮೂಲಕ ಕಡಿಮೆ ಅಂದರೆ 108 ಮಣಿಗಳ ಮಾಲೆಯಲ್ಲಿ ಬರುವಂತವರು ನೀವು ಅನ್ನುವ ರೂಪದಲ್ಲಿ ಕಾಣಿಸಬೇಕು. ಬಾಪ್ತಾದ ಮಕ್ಕಳ ಹೆಸರನ್ನು ಹೇಳಲು ಇಷ್ಟಪಡುವುದಿಲ್ಲ. ತಂದೆ 108 ಮಣಿಗಳ ಮಾಲೆಯಲ್ಲಿ ಯಾರು ಬರುತ್ತಾರೆ ಎಂದು ಹೆಸರನ್ನು ಹೇಳುವುದಿಲ್ಲ. ಆದರೆ ಅವರ ಚಲನೆ ಮತ್ತು ಅವರ ಚೆಹರೆ ಸ್ವತಃ ಇವರು ಇಷ್ಟ ದೇವತೆಗಳಾಗಿದ್ದಾರೆ ಅನ್ನುವುದನ್ನು ಪ್ರತ್ಯಕ್ಷಗೊಳಿಸುತ್ತದೆ. ಅಂದರೆ ಯಾರು 108 ಮಣಿಗಳ ಮಾಲೆಯಲ್ಲಿ ಬರುವಂತವರಾಗಿದ್ದಾರೋ ಅವರ ಚೆಹರೆ ಮತ್ತು ಚಲನೆಯ ಮೂಲಕ ಇವರು 108 ಮಣಿಯ ಮಾಲೆಯಲ್ಲಿ ಬರುವಂತಹ ಆತ್ಮ ಅನ್ನುವುದು ಸ್ವತಃ ಪ್ರತ್ಯಕ್ಷ ಆಗುತ್ತದೆ. ಈ ಹೋಂವರ್ಕ್ ಅನ್ನು ಬಾಪ್ತಾದ ನಿಮಿತ್ತ ಮಕ್ಕಳಿಗೆ ವಿಶೇಷ ರೂಪದಲ್ಲಿ ನೀಡುತ್ತಿದ್ದಾರೆ. ಈ ಹೋಂವರ್ಕ್ ಅನ್ನು ಮಾಡಲು ಸಾಧ್ಯ ಆಗುತ್ತದೆ ತಾನೆ? ಒಳ್ಳೆಯದು. ಈ ಹೋಂವರ್ಕ್ ಅನ್ನು ಮಾಡಲು ಇನ್ನೂ ಎಷ್ಟು ಸಮಯ ಬೇಕು? ನಾವು ಲೇಟ್ ಆಗಿ ಜ್ಞಾನ ಮಾರ್ಗಕ್ಕೆ ಬಂದಿದ್ದೇವೆ ಎಂದು ತಿಳಿದುಕೊಳ್ಳಬೇಡಿ. ಇಲ್ಲಿ ಟೈಮ್ನ ಮಾತಿಲ್ಲ. ಬಲೆ ನೀವು ಬಂದು ಕೆಲವೇ ವರ್ಷ ಆಗಿರಬಹುದು. ನಾನು ಈ ಜ್ಞಾನ ಮಾರ್ಗಕ್ಕೆ ಬಂದು ಕೆಲವೇ ವರ್ಷ ಆಗಿದೆ ಎಂದು ತಿಳಿದುಕೊಳ್ಳಿ. ಲಾಸ್ಟ್ ನಲ್ಲಿ ಬಂದವರು ಕೂಡ ಫಾಸ್ಟ್ ಆಗಿ ಪುರುಷಾರ್ಥವನ್ನು ಮಾಡಿದರೆ ಫಾಸ್ಟ್ ಫಸ್ಟ್ ನಂಬರ್ ನಲ್ಲಿ ಬರಬಹುದು.
ಇದು ಬಾಪ್ತಾದರವರ ಚಾಲೆಂಜ್ ಆಗಿದೆ. ಅಂದ ಮೇಲೆ ನಂಬರ್ 1 ನಲ್ಲಿ ಬಂದು ತೋರಿಸಬಹುದು ತಾನೆ. ಯಾರು ಬೇಕಾದರೂ ಮಾಡಿ ತೋರಿಸಬಹುದು. ಲಾಸ್ಟ್ ನಂಬರ್ನವರು ಕೂಡ ಮಾಡಿ ತೋರಿಸಬಹುದು. ಕೇವಲ ಗುರಿಯನ್ನು ಪಕ್ಕಾ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳಿ. ಮಾಡಲೇಬೇಕು, ಆಗಲೇಬೇಕು ಎಂದು. ಡಬ್ಬಲ್ ವಿದೇಶದವರು ಕೈಯನ್ನು ಎತ್ತಿ. ಅಂದ ಮೇಲೆ ಡಬ್ಬಲ್ ವಿದೇಶದವರು ಏನನ್ನು ಮಾಡುತ್ತೀರಾ? ಡಬ್ಬಲ್ ಚಾನ್ಸ್ ಅನ್ನು ಪಡೆದುಕೊಳ್ಳುತ್ತೀರಾ ತಾನೆ. ಬಾಪ್ತಾದ ಮಕ್ಕಳ ಹೆಸರನ್ನು ಅನೌನ್ಸ್ ಮಾಡುವುದಿಲ್ಲ, ಆದರೆ ಮಕ್ಕಳ ಚೆಹರೆ ಹೇಳುತ್ತದೆ ಇವರು ನಂಬರ್ 1 ನಲ್ಲಿ ಬರುತ್ತಾರೆ ಎಂದು. ಅಂದ ಮೇಲೆ ಅಷ್ಟೊಂದು ಸಾಹಸ ಇದೆ ತಾನೆ. ಮೊದಲನೇ ಲೈನ್ನವರನ್ನು ಬಾಪ್ತಾದ ನೋಡುತ್ತಿದ್ದಾರೆ. ನಿಮಗೆ ಅಷ್ಟೊಂದು ಸಾಹಸ ಇದೆ ತಾನೆ. ಒಂದು ವೇಳೆ ಸಾಹಸ ಇದ್ದರೆ ಕೈಯನ್ನು ಎತ್ತಿ. ಸಾಹಸ ಅಂತೂ ಇದೆ ತಾನೆ. ಹಿಂದೆ ಕುಳಿತಿರುವಂತವರು ಕೂಡ ಕೈಯನ್ನು ಎತ್ತಬಹುದು. ಯಾರು ಮಾಡಿ ತೋರಿಸುತ್ತೀರೋ ಅವರೇ ಅರ್ಜುನ ಆಗಿದ್ದೀರಾ. ಒಳ್ಳೆಯದು. ಬಾಪ್ತಾದ ರಿಸಲ್ಟ್ ಅನ್ನು ನೋಡುವುದಕ್ಕೋಸ್ಕರ ಯಾವ ಯಾವ ಪ್ರಕಾರದಿಂದ ನೀವು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಮತ್ತು ಯಾರ್ಯಾರು ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ ಅನ್ನುವ ರಿಸಲ್ಟ್ ಅನ್ನು ನೋಡುವುದಕ್ಕೋಸ್ಕರ ಮಕ್ಕಳಿಗೆ 6 ತಿಂಗಳು ಸಮಯವನ್ನು ನೀಡುತ್ತಿದ್ದಾರೆ. 6 ತಿಂಗಳಲ್ಲಿ ಪರಮಾತ್ಮ ತಂದೆ ಮಕ್ಕಳ ರಿಸಲ್ಟ್ ಅನ್ನು ನೋಡುತ್ತಾರೆ. ಪುನಃ ಫೈನಲ್ ಮಾಡುತ್ತಾರೆ. ಸರಿ ತಾನೆ. ಏಕೆಂದರೆ ನೋಡಿದಾಗ ಗೊತ್ತಾಗುತ್ತದೆ ಈಗ ಸಮಯ ಬಹಳ ತೀವ್ರಗತಿಯಿಂದ ಮುಂದೆ ಹೋಗುತ್ತಿದೆ. ರಚನೆ ತೀವ್ರಗತಿಯಿಂದ ಮುಂದೆ ಹೋಗಬಾರದು. ರಚಯಿತರು ತೀವ್ರಗತಿಯಿಂದ ಮುಂದೆ ಹೋಗಬೇಕು. ಈಗ ಸ್ವಲ್ಪ ಪುರುಷಾರ್ಥವನ್ನು ತೀವ್ರಗೊಳಿಸಿಕೊಳ್ಳಿ. ಈಗ ಹಾರಿ. ಈಗ ಪುರುಷಾರ್ಥದ ಮಾರ್ಗದಲ್ಲಿ ನಡೆಯುತ್ತಿದ್ದೇವೆ ಎಂದು ಹೇಳಬೇಡಿ, ಹಾರುತ್ತಿದ್ದೇವೆ ಎಂದು ಹೇಳಬೇಕು. ತಂದೆ ಪ್ರಶ್ನೆಯನ್ನು ಕೇಳಿದಾಗ ಮಕ್ಕಳು ಬಹಳ ಒಳ್ಳೆಯ ಉತ್ತರವನ್ನು ನೀಡುತ್ತಾರೆ. ನಾವೇ ಮಾಡಿ ತೋರಿಸುತ್ತೇವೆ. ನಮ್ಮನ್ನು ಬಿಟ್ಟು ಮಾಡುವವರು ಬೇರೆ ಯಾರಿದ್ದಾರೆ? ಮಕ್ಕಳ ಉತ್ತರವನ್ನು ಕೇಳಿ ಬಾಪ್ತಾದ ಕೂಡ ಖುಷಿ ಪಡುತ್ತಾರೆ. ಈಗ ಜಗತ್ತಿನಲ್ಲಿ ಎಷ್ಟೆಲ್ಲಾ ಜನ ಇದ್ದಾರೋ ಅವರು ನಿಮ್ಮ ಮೂಲಕ ಸ್ವಲ್ಪ ಏನನ್ನೂ ನೋಡಲು ಬಯಸುತ್ತಾರೆ. ಬಾಪ್ತಾದರವರಿಗೆ ನೆನಪಿದೆ, ಆದಿಯ ಸಮಯದಲ್ಲಿ ಮಕ್ಕಳು ಸೇವೆಗೋಸ್ಕರ ಹೊರಗಡೆ ಜಗತ್ತಿಗೆ ಹೋದಾಗ ಮಕ್ಕಳ ಮೂಲಕ ಎಲ್ಲರಿಗೂ ಸಾಕ್ಷಾತ್ಕಾರ ಆಗುತ್ತಿತ್ತು. ಈಗ ಸೇವೆಯ ಜೊತೆಗೆ ನಿಮ್ಮ ಸ್ವರೂಪದ ಕಡೆ ಕೂಡ ಗಮನವನ್ನು ಕೊಡಬೇಕು. ಅಂದ ಮೇಲೆ ಏನನ್ನು ಕೇಳಿಸಿಕೊಂಡಿರಿ? ಈಗ ಸಾಕ್ಷಾತ್ಕಾರ ಮೂರ್ತಿಗಳಾಗಿ, ಸಾಕ್ಷಾತ್ ಬ್ರಹ್ಮ ತಂದೆ ಆಗಿ. ಒಳ್ಳೆಯದು. ಈ ದಿನ ಹೊಸ ಹೊಸ ಮಕ್ಕಳು ಬಹಳಷ್ಟು ಜನ ಬಂದಿದ್ದಾರೆ. ತಮ್ಮ ಸ್ನೇಹದ ಶಕ್ತಿಯಿಂದ ಎಲ್ಲರೂ ತಂದೆಯ ಬಳಿ ಬಂದು ತಲುಪಿದ್ದೀರಾ. ಆದ್ದರಿಂದ ಬಾಪ್ತಾದ ವಿಶೇಷವಾಗಿ ಯಾರೆಲ್ಲ ಹೊಸ ಹೊಸ ಮಕ್ಕಳು ಬಂದಿದ್ದಾರೋ ಆ ಪ್ರತಿಯೊಂದು ಮಗುವಿಗೂ ಹೆಸರು ಸಹಿತವಾಗಿ ಪದುಮ ಗುಣದಷ್ಟು ಶುಭಾಶಯವನ್ನು ತಿಳಿಸುತ್ತಿದ್ದಾರೆ. ಜೊತೆ ಜೊತೆಗೆ ವರದಾತ ಆದಂತಹ ತಂದೆ ವರದಾನವನ್ನು ನೀಡುತ್ತಿದ್ದಾರೆ. ಸದಾ ಬ್ರಾಹ್ಮಣ ಜೀವನದಲ್ಲಿ ಬದುಕಿರಿ, ಹಾರುತ್ತಾ ಇರಿ. ಒಳ್ಳೆಯದು. ಸೇವೆಯ ಟರ್ನ್ ಪಂಜಾಬ್ನವರದ್ದಾಗಿದೆ. ಪಂಜಾಬ್ನವರು ಕೈಯನ್ನು ಎತ್ತಿ. ಬಹಳ ಒಳ್ಳೆಯದು. ಈಗ ಇಲ್ಲಿ ಬಹಳ ಒಳ್ಳೆಯ ವಿಧಿಯನ್ನು ರೂಪಿಸಲಾಗಿದೆ. ಪ್ರತಿಯೊಂದು ಝೋನ್ನವರಿಗೂ ಕೂಡ ಸೇವೆಯನ್ನು ಮಾಡಲು ಅವಕಾಶ ಸಿಗುತ್ತದೆ. ಒಂದನೆಯದಾಗಿ ಯಜ್ಞ ಸೇವೆಯ ಮೂಲಕ ಪ್ರತಿಯೊಂದು ಹೆಜ್ಜೆಯಲ್ಲೂ ಪದುಮ ಗುಣದಷ್ಟು ಸಂಪಾದನೆ ಜಮಾ ಆಗುತ್ತಿದೆ. ಏಕೆಂದರೆ ಮೆಜಾರಿಟಿ ಮಕ್ಕಳು ಯಾವುದೇ ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಯಜ್ಞ ಸೇವೆಯನ್ನು ನೆನಪು ಮಾಡುತ್ತಾರೆ. ಮೆಜಾರಿಟಿ ಮಕ್ಕಳು ಮಧುಬನದಲ್ಲಿ ಯಾವುದೇ ಕರ್ಮವನ್ನು ಮಾಡುತ್ತಿದ್ದರೂ ನಾನು ಯಜ್ಞದ ಸೇವೆಯನ್ನು ಮಾಡುತ್ತಿದ್ದೇನೆ ಅನ್ನುವ ನೆನಪಿರುತ್ತದೆ. ಮತ್ತು ಯಜ್ಞ ಸೇವೆಯ ನೆನಪು ಬಂದ ತಕ್ಷಣ ಯಜ್ಞದ ರಚಯಿತ ಆದಂತಹ ಪರಮಾತ್ಮ ತಂದೆಯ ನೆನಪು ಕೂಡ ಬರುತ್ತದೆ. ಅಂದ ಮೇಲೆ ಸೇವೆಯ ಮೂಲಕ ಬಹಳಷ್ಟು ಜಾಸ್ತಿ ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಳ್ಳುತ್ತೀರಾ. ಯಾರೆಲ್ಲ ಸತ್ಯ ಪುರುಷಾರ್ಥಿ ಮಕ್ಕಳಾಗಿದ್ದಾರೋ ಅವರು ತಮ್ಮ ನೆನಪಿನ ಚಾರ್ಟ್ ಅನ್ನು ಸಹಜ ರೂಪದಲ್ಲಿ ನಿರಂತರ ರೂಪಿಸಿಕೊಳ್ಳಬಹುದು. ಏಕೆಂದರೆ ಮಧುಬನದಲ್ಲಿ ಒಂದನೆಯದಾಗಿ ಮಹಾರಥಿಗಳ ಸಂಘ ಸಿಕ್ಕಿದೆ. ಸಂಘದ ಬಣ್ಣ ಸಹಜವಾಗಿ ಹತ್ತುತ್ತದೆ. ಮಕ್ಕಳಿಗೆ ಸ್ವಯಂನ ಮೇಲೆ ಗಮನ ಇದೆ. ಅಂದ ಮೇಲೆ ಇಲ್ಲಿ ನಿಮಗೆ 8 ದಿನ ಅಥವಾ 10 ದಿನ ಅವಕಾಶ ಸಿಗುತ್ತದೆ. ಈ 8 ದಿನ ಅಥವಾ 10 ದಿನದಲ್ಲಿ ಪುರುಷಾರ್ಥದಲ್ಲಿ ಚೆನ್ನಾಗಿ ಪ್ರಗತಿಯನ್ನು ಮಾಡಿಕೊಳ್ಳಬಹುದು. ಸಾಮಾನ್ಯ ರೂಪದಲ್ಲಿ ಸೇವೆಯನ್ನು ಮಾಡಿದರೆ ಅಷ್ಟೊಂದು ಲಾಭ ಆಗುವುದಿಲ್ಲ. ಆದರೆ ಸೇವೆಯನ್ನು ಮಾಡಲು ಅವಕಾಶ ಸಿಕ್ಕಿದೆ. ಒಂದನೆಯದಾಗಿ ಸಹಜವಾಗಿ ನಿರಂತರ ಯೋಗಿಯಾಗಲು ಅವಕಾಶ ಸಿಕ್ಕಿದೆ. ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಳ್ಳಲು ಮಧುಬನದಲ್ಲಿ ಅವಕಾಶ ಸಿಕ್ಕಿದೆ. ಮತ್ತು ಬಹಳ ದೊಡ್ಡ ಪರಿವಾರದ ಆತ್ಮ ನಾನು ಅನ್ನುವ ನಶೆಯಲ್ಲಿ ಇರಲು ಅವಕಾಶ ಸಿಕ್ಕಿದೆ. ಖುಷಿಯಲ್ಲಿ ಇರಲು ಅವಕಾಶ ಸಿಕ್ಕಿದೆ. ಅಂದ ಮೇಲೆ ಪಂಜಾಬ್ನವರು ಅವಕಾಶವನ್ನು ಪಡೆದುಕೊಂಡಿದ್ದೀರಾ. ಪಂಜಾಬ್ನವರಿಗೆ ಈ ಅವಕಾಶ ಸಿಕ್ಕಿದೆ. ಪ್ರತಿಯೊಂದು ಝೋನ್ಗೂ ಕೂಡ ಅವಕಾಶ ಸಿಗುತ್ತದೆ. ಆದರೆ ಗುರಿಯನ್ನು ಇಟ್ಟುಕೊಳ್ಳಿ. 3 ಮಾತಿನಲ್ಲೂ ಎಷ್ಟು ಲಾಭ ಆಯಿತು ಅನ್ನುವ ಮಾತಿನ ಕಡೆ ಗುರಿ ಇರಲಿ.
ಒಂದನೆಯದಾಗಿ ಎಷ್ಟು ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಂಡೆ, ಇನ್ನು ಎರಡನೆಯದಾಗಿ ಸಹಜವಾದ ನೆನಪಿನಲ್ಲಿ ಎಷ್ಟು ಉನ್ನತಿಯನ್ನು ಮಾಡಿಕೊಂಡೆ, ಮತ್ತು ಮೂರನೆಯದಾಗಿ ಸಂಘಟನೆಯ ಸ್ನೇಹ, ಪರಿವಾರದ ಸ್ನೇಹ ಎಷ್ಟು ಸಮೀಪತೆಯ ಅನುಭವವನ್ನು ಮಾಡಿಸಿತು. ಈ 3 ಮಾತಿನ ರಿಸಲ್ಟ್ ಅನ್ನು ಪ್ರತಿಯೊಬ್ಬರೂ ಕೂಡ ನೋಡಿಕೊಳ್ಳಬಹುದು. ನಾಟಕದಲ್ಲಿ ಅವಕಾಶ ಅಂತೂ ಸಿಗುತ್ತದೆ, ಆದರೆ ಅವಕಾಶವನ್ನು ಪಡೆದುಕೊಳ್ಳುವಂತವರೇ ಅವಕಾಶವಾದಿಗಳು. ಅಂದರೆ ಚಾನ್ಸ್ ಅನ್ನು ಪಡೆದುಕೊಳ್ಳುವಂತವರು ಚಾನ್ಸ್ಲರ್ ಆಗುತ್ತಾರೆ, ಚಾನ್ಸ್ ಅನ್ನು ಪಡೆದುಕೊಳ್ಳುವಂತಹ ಚಾನ್ಸ್ಲರ್ ಆಗಿ. ಅಂದ ಮೇಲೆ ಪಂಜಾಬ್ನವರು ಬುದ್ಧಿವಂತರಾಗಿದ್ದೀರಾ, ಒಳ್ಳೆಯದು. ಬಹಳ ಒಳ್ಳೆಯ ಸಂಖ್ಯೆಯಲ್ಲಿ ಬಂದಿದ್ದೀರಾ, ಅಂದರೆ ಬಹಳಷ್ಟು ಜಾಸ್ತಿ ಜನ ಬಂದಿದ್ದೀರಾ. ಮತ್ತು ನಿಮಗೆ ತೆರೆದ ಮನಸ್ಸಿನಿಂದ ಸೇವೆ ಸಿಕ್ಕಿದೆ, ಅಂದರೆ ಬಹಳಷ್ಟು ಸೇವೆಯ ಅವಕಾಶ ಸಿಕ್ಕಿದೆ. ಬಹಳ ಒಳ್ಳೆಯ ಸಂಖ್ಯೆಯಲ್ಲಿ ಬಂದಿದ್ದೀರಾ, ಅಂದರೆ ಹೆಚ್ಚು ಸಂಖ್ಯೆಯಲ್ಲಿ ಬಂದಿರುವ ಕಾರಣ ಬಹಳ ಚೆನ್ನಾಗಿ ಸೇವೆಯನ್ನು ಮಾಡಲು ಅವಕಾಶ ಸಿಕ್ಕಿದೆ, ಒಳ್ಳೆಯದು. ನಿಮ್ಮ ಸಂಘಟನೆ ಬಹಳ ಚೆನ್ನಾಗಿದೆ. ಇಂದು 2 ಪ್ರಕಾರದ ವಿಂಗ್ನವರು ಬಂದಿದ್ದಾರೆ. ಒಂದನೆಯದಾಗಿ ಗ್ರಾಮ ವಿಕಾಸದ ವಿಂಗ್ನವರು ಬಂದಿದ್ದಾರೆ, ಮತ್ತು ಎರಡನೆಯದಾಗಿ ಮಹಿಳಾ ವಿಂಗ್ನವರು ಮೀಟಿಂಗ್ಗೋಸ್ಕರ ಬಂದಿದ್ದಾರೆ. ಮಹಿಳಾ ವಿಂಗ್ನವರು ಎದ್ದು ನಿಲ್ಲಿ. ಇದರಲ್ಲೂ ಕೂಡ ಬಹಳಷ್ಟು ಜನ ಟೀಚರ್ ಇದ್ದೀರೇನು? ಟೀಚರ್ಸ್ ಕೈಯನ್ನು ಎತ್ತಿ. ಒಳ್ಳೆಯ ಚಾನ್ಸ್ ಅನ್ನು ಪಡೆದುಕೊಂಡಿದ್ದೀರಾ. ಸೇವೆಯೇ ಸೇವೆ ಪ್ರಾಪ್ತಿಯಾಗಿದೆ, ಅಂದರೆ ಬಹಳಷ್ಟು ಸೇವೆ ಸಿಕ್ಕಿದೆ. ಮತ್ತು ಸೇವೆಗಿಂತ ಮೊದಲು ಫಲ, ಸಂಘಟನೆಯಲ್ಲಿ ಇರುವಂತಹ ಖುಷಿಯ ಅನುಭವವನ್ನು ಮಾಡಬೇಕು, ಮತ್ತು ತಂದೆಯ ಜೊತೆಗೆ ಮಿಲನವನ್ನು ಮಾಡುವಂತಹ ಖುಷಿಯ ಅನುಭವವನ್ನು ಮಾಡಬೇಕು. ಅಂದ ಮೇಲೆ ಸೇವೆ ಮತ್ತು ಫಲ ಎರಡು ಒಟ್ಟಿಗೆ ಪ್ರಾಪ್ತಿಯಾಗಿದೆ, ಒಳ್ಳೆಯದು. ಈಗ ಯಾವುದಾದರೂ ಹೊಸ ಪ್ಲಾನ್ ಅನ್ನು ಮಾಡಿದ್ದೀರೇನು? ಆ ಪ್ಲಾನ್ ಮಹಿಳೆಯರಿಗೋಸ್ಕರ ಇರಬಹುದು, ಅಥವಾ ಬೇರೆ ಯಾವುದೇ ವರ್ಗಕ್ಕೋಸ್ಕರ ಇರಬಹುದು. ಎಷ್ಟೆಲ್ಲಾ ವರ್ಗದ ಗ್ರೂಪ್ಸ್ ತಯಾರಾಗಿದೆಯೋ ಆ ವರ್ಗಕ್ಕೋಸ್ಕರ ಏನಾದರೂ ಹೊಸ ಪ್ಲಾನ್ ಅನ್ನು ಮಾಡಿದ್ದೀರೇನು? ಅಂದ ಮೇಲೆ ಪ್ರತಿಯೊಂದು ಗ್ರೂಪ್ನವರು ಸ್ವಲ್ಪ ವಿಶೇಷವಾಗಿ ಪ್ರತ್ಯಕ್ಷದಲ್ಲಿ ಚಲನೆ ಮತ್ತು ಚೆಹರೆಯ ಮೂಲಕ ಯಾವುದಾದರೂ ಒಂದು ಗುಣ ಅಥವಾ ಶಕ್ತಿಯನ್ನು ಜಗತ್ತಿಗೆ ತೋರಿಸುವಂತಹ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು. ಅಂದ ಮೇಲೆ ಈ ಗ್ರೂಪ್ ಮಹಿಳೆಯರ ಗ್ರೂಪ್ ಆಗಿದೆ. ಈ ಮಹಿಳಾ ಗ್ರೂಪ್ನಲ್ಲಿ ಇರುವಂತವರು ಯಾವುದಾದರೂ ಒಂದು ಗುಣ ಅಥವಾ ಶಕ್ತಿಯನ್ನು ಪ್ರತ್ಯಕ್ಷದಲ್ಲಿ ಪ್ರಕಟ ರೂಪದಲ್ಲಿ ತರಬೇಕು. ಈ ರೀತಿ ಪ್ರತಿಯೊಂದು ವರ್ಗದವರು ಯಾವುದಾದರೂ ಒಂದು ವಿಶೇಷ ಗುಣ ಅಥವಾ ಶಕ್ತಿಯನ್ನು ವಿಶೇಷವಾಗಿ ಫಿಕ್ಸ್ ಮಾಡಿಕೊಳ್ಳಿ, ಮತ್ತು ಪರಸ್ಪರ ಸೇವೆಯ ರಿಸಲ್ಟ್ ಅನ್ನು ಹೇಗೆ ನೋಟ್ ಮಾಡಿಕೊಳ್ಳುತ್ತೀರೋ, ಸೇವೆಯಲ್ಲಿ ಏನು ರಿಸಲ್ಟ್ ಬರುತ್ತದೆ ಅನ್ನುವುದನ್ನು ಹೇಗೆ ನೋಟ್ ಮಾಡಿಕೊಳ್ಳುತ್ತೀರೋ, ಅದೇ ರೀತಿ ಆ ಗುಣ ಅಥವಾ ಶಕ್ತಿಯ ಬಗ್ಗೆ ಎಲ್ಲರೂ ಪರಸ್ಪರ ಸೇರಿ ಬರೆಯಬಹುದು, ಅಥವಾ ಎಲ್ಲರೂ ಸಂಘಟನೆಯಲ್ಲಿ ಸೇರಿ ಈ ಮಾತನ್ನು ಚೆಕ್ ಮಾಡಿಕೊಳ್ಳುತ್ತಿರಬೇಕು. ಅಂದ ಮೇಲೆ ಮೊದಲು ನೀವೆಲ್ಲರೂ ಮಾಡಿ ತೋರಿಸಿ, ಮಹಿಳಾ ವಿಂಗ್ನವರು ಮಾಡಿ ತೋರಿಸಿ, ಸರಿ ತಾನೆ? ಪ್ರತಿಯೊಂದು ವಿಂಗ್ನವರು ಸ್ವಲ್ಪ ಯಾವುದಾದರೂ ಒಂದು ವಿಶೇಷ ಪ್ಲಾನ್ ಅನ್ನು ಮಾಡಬೇಕು ಮತ್ತು ಸಮಯವನ್ನು ಫಿಕ್ಸ್ ಮಾಡಬೇಕು. ಇಷ್ಟು ಸಮಯದಲ್ಲಿ ಇಷ್ಟು ಪರ್ಸೆಂಟೇಜ್ ನಲ್ಲಿ ಇಂತಹ ಮಾತನ್ನು ಪ್ರತ್ಯಕ್ಷದಲ್ಲಿ ತರುತ್ತೇವೆ ಅನ್ನುವ ಪ್ಲಾನ್ ಅನ್ನು ಮಾಡಿ ಪ್ರಾಕ್ಟಿಕಲ್ ನಲ್ಲಿ ತಂದು ತೋರಿಸಿ. ಪುನಃ ಬಾಪ್ತಾದ ಏನನ್ನು ಬಯಸುತ್ತಿದ್ದಾರೋ ಅದು ಪ್ರತ್ಯಕ್ಷದಲ್ಲಿ ಆಗುತ್ತದೆ. ಅಂದರೆ ನಿಮ್ಮ ಚಲನೆ ಮತ್ತು ನಿಮ್ಮ ಚಿತ್ರದಲ್ಲಿ ಆ ಗುಣ ಮತ್ತು ಶಕ್ತಿ ಕಾಣಿಸಬೇಕು ಎಂದು ಬಾಪ್ತಾದ ಏನು ಬಯಸುತ್ತಿದ್ದಾರೆ ಅದು ಪ್ರತ್ಯಕ್ಷದಲ್ಲಿ ಕಾಣಿಸುತ್ತದೆ. ಅಂದ ಮೇಲೆ ಇಂತಹ ಪ್ಲಾನ್ ಅನ್ನು ಮಾಡಿ ಬಾಪ್ತಾದರವರಿಗೆ ಗಿಫ್ಟ್ ಅನ್ನು ಕೊಡಬೇಕು. ಪ್ರತಿಯೊಂದು ವಿಂಗ್ನವರು ಏನನ್ನು ಮಾಡುತ್ತೀರಾ? ಸೇವೆಯ ಪ್ಲಾನ್ ಅನ್ನು ಹೇಗೆ ನೋಟ್ ಮಾಡಿಕೊಳ್ಳುತ್ತೀರೋ ಅದೇ ರೀತಿ ಗುಣ ಅಥವಾ ಶಕ್ತಿಯನ್ನು ಧಾರಣೆ ಮಾಡಿಕೊಂಡು ತೋರಿಸಬೇಕು, ಸರಿ ತಾನೆ? ಮಾಡಿ ತೋರಿಸಬೇಕು ತಾನೆ? ಒಳ್ಳೆಯದು. ಸಣ್ಣ ಸಣ್ಣ ಸಂಘಟನೆಯವರು ಸೇರಿ ಚಮತ್ಕಾರವನ್ನು ಮಾಡಿ ತೋರಿಸಬಹುದು, ಸರಿ ತಾನೆ? ಟೀಚರ್ಸ್ ಏನೆಂದು ತಿಳಿದುಕೊಂಡಿದ್ದೀರಾ? ಟೀಚರ್ಸ್ ಏನೆಂದು ತಿಳಿದುಕೊಂಡಿದ್ದೀರಾ? ಮಾಡಿ ತೋರಿಸಲು ಸಾಧ್ಯ ತಾನೆ? ಮಾಡಿ ತೋರಿಸಲು ಸಾಧ್ಯ ತಾನೆ? ಅಂದ ಮೇಲೆ ಪ್ಲಾನ್ ಅನ್ನು ಮಾಡಬೇಕು, ಒಳ್ಳೆಯದು. ಸೇವೆಯನ್ನು ಮಾಡಿರುವುದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಶುಭಾಶಯಗಳು. ಗ್ರಾಮ ವಿಕಾಸ್ ವಿಂಗ್ನವರು ಎದ್ದು ನಿಲ್ಲಿ. ಇಲ್ಲಿಯವರೆಗೂ ಗ್ರಾಮ ವಿಕಾಸದವರು ಎಷ್ಟು ಹಳ್ಳಿಯನ್ನು ಪರಿವರ್ತನೆ ಮಾಡಿದ್ದೀರಾ? ಎಷ್ಟು ಹಳ್ಳಿಯನ್ನು ಪರಿವರ್ತನೆ ಮಾಡಿದ್ದೀರಾ? 7 ಹಳ್ಳಿಯನ್ನು ಪರಿವರ್ತನೆ ಮಾಡಿದ್ದೇವೆ. ಒಂದು ಹಳ್ಳಿಯಲ್ಲಿ 75% ನಷ್ಟು ಕಾರ್ಯ ಆಗಿದೆ ಅನ್ನುವ ಮಾತನ್ನು ಮಕ್ಕಳು ತಿಳಿಸುತ್ತಿದ್ದಾರೆ. ಸ್ವಚ್ಛ ಸ್ವರ್ಣಿಮ ಗ್ರಾಮ ಭಾರತ ಇದು ಸಮಯದ ಕೂಗಾಗಿದೆ ಅನ್ನುವುದನ್ನು ಈ ಮೀಟಿಂಗ್ ನಲ್ಲಿ ನಾವು ತಯಾರು ಮಾಡಿದ್ದೇವೆ. ಈ ಮೀಟಿಂಗ್ ನಲ್ಲಿ ಇಂತಹ ಪ್ರೋಗ್ರಾಮ್ ಅನ್ನು ತಯಾರು ಮಾಡಿದ್ದೇವೆ. ಈ ಪ್ರಾಜೆಕ್ಟ್ ನ ಆಧಾರದಿಂದ ಹಳ್ಳಿ ಹಳ್ಳಿಗೂ ಹೋಗಿ ವ್ಯಸನ ಮುಕ್ತ ಹಳ್ಳಿಯನ್ನಾಗಿ ಮಾಡುತ್ತೇವೆ ಮತ್ತು ಹಳ್ಳಿಯನ್ನು ಸ್ವಚ್ಛ ಮಾಡುವಂತಹ ಸೇವೆಯನ್ನು ಮಾಡುತ್ತೇವೆ ಎಂದು ಮಕ್ಕಳು ಹೇಳುತ್ತಿದ್ದಾರೆ. ಒಳ್ಳೆಯದು. ಪ್ರತ್ಯಕ್ಷದಲ್ಲಿ ಮಾಡಿ ತೋರಿಸುತ್ತಿದ್ದೀರಾ ತಾನೆ? ನಿಮ್ಮ ಸೇವೆಯ ಟೋಟಲ್ ರಿಸಲ್ಟ್ ಏನಿದೆ ಅದು
ಪ್ರಧಾನ ಮಂತ್ರಿ ಮತ್ತು ರಾಷ್ಟ್ರಪತಿಗೆ ಹೋಗಿ ತಲುಪುತ್ತಿದೆ ತಾನೆ. ಇಲ್ಲಿಯವರೆಗೂ ರಿಸಲ್ಟ್ ಅನ್ನು ಕಳಿಸಿಲ್ಲ ಎಂದು ಮಕ್ಕಳು ಹೇಳುತ್ತಿದ್ದಾರೆ. ರಿಸಲ್ಟ್ ಅನ್ನು ಕಳಿಸಬೇಕು. ಏಕೆಂದರೆ ಹಳ್ಳಿಯಲ್ಲಿ ಪ್ರತ್ಯಕ್ಷದಲ್ಲಿ ಏನು ಸೇವೆ ನಡೆಯುತ್ತಿದೆಯೋ ಆ ಸೇವೆಯನ್ನು ಮಾಡುವುದು ಗೌರ್ಮೆಂಟ್ ನವರ ಕಾರ್ಯ ಆಗಿದೆ. ಆದರೆ ನೀವು ಸಹಯೋಗಿಗಳಾಗುತ್ತಿದ್ದೀರಾ ಅಂದ ಮೇಲೆ ರಿಸಲ್ಟ್ ಅನ್ನು ನೋಡಿ ಅವರೂ ಕೂಡ ನಿಮ್ಮ ಕಾರ್ಯ ಒಳ್ಳೆಯ ಕಾರ್ಯ ಎಂದು ಒಪ್ಪಿಕೊಳ್ಳುತ್ತಾರೆ.